ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮುಸ್ಲಿಂ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಗೊಮ್ಟಾದ್ರಿ ಹೋಟೆಲ್ ವಿರುದ್ಧ ಪ್ರತಿಭಟನೆ. ಸೂಕ್ತ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಒಳ ಮೀಸಲಾತಿ ಜಾರಿಗೊಳಿಸಲು ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮನವಿ. ಕೇಂದ್ರದ 8ನೇ ವೇತನ ಆಯೋಗ ಜಾರಿ. ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ವಿರೋಧ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಎಫೆಕ್ಟ್. ಚನ್ನರಾಯಪಟ್ಟಣದಲ್ಲಿ ಇಂಧನ ಅಭಾವ. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾರ್ವಜನಿಕರ ಪರದಾಟ. ಕೋರ್ಟ್ ಆದೇಶವಿದ್ರೂ ಜಮೀನು ವಶಕ್ಕೆ ಯತ್ನ. ರೈತರ ಆಕ್ರೋಶ. ಸೂಕ್ತ ನ್ಯಾಯಕ್ಕಾಗಿ ಅಳಲು. ಟ್ರಾನ್ಸ್ಜೆಂಡರ್ ಮಸೂದೆಯ ವಿರುದ್ಧ ತೀವ್ರ ಆಕ್ರೋಶ. ಬೀದಿಗಿಳಿದು ಪ್ರತಿಭಟಿಸುತ್ತಿರುವ ಸಮುದಾಯ. ಮಸೂದೆ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ. ಅರಣ್ಯ ಇಲಾಖೆ ವಿರುದ್ಧ ರಾಜ್ಯಪಾಲರಿಗೆ ದೂರು. ಐದಳ್ಳಿ ಕಾವಲು ರೈತರ ಆಕ್ರೋಶ. ರಾಷ್ಟ್ರೀಯ ರೈತ ಸಂಘದಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ನಗರದ ಸಂಪಿಗೆ ರಸ್ತೆಯಲ್ಲಿರ್ತಕ್ಕಂಥ ಗೊಮ್ಟಾದ್ರಿ ಹೋಟೆಲ್ ಬಹುತೇಕ ಹಾಸನದವರೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಹೋಟ್ಲ್. ಕಡಿಮೆ ದುಡ್ಡಿಗೆ ಜನರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂತ ಫೇಮಸ್ ಆಗಿರೋ ಹೋಟ್ಲು. ಇದೇ ಕಾರಣಕ್ಕೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ, ಊಟ ಎಲ್ಲ ಮಾಡ್ತಾರೆ. ಊಟವೂ ಕೂಡ ಬಹಳ ಟೇಸ್ಟ್ ಆಗಿರುತ್ತೆ ಅಂತ ಜನ ಹೇಳ್ತಾರೆ. ಇವೆಲ್ಲವೂ ಇಷ್ಟೇ ಆಗಿದ್ರೆ ಹೋಟ್ಲು ಇನ್ನೂ ಫೇಮಸ್ ಆಗ್ತಾ ಇತ್ತೇನೋ. ಆದ್ರೆ ಹೋಟೆಲ್ನ ಕ್ಯಾಶಿಯರ್ ಒಬ್ರು ಅಲ್ಲಿ ಬಂದಂತ ಮುಸ್ಲಿಂ ಮಹಿಳೆಗೆ, ನೀವು ಮುಸಲ್ಮಾನ್ರು 20 ಮದುವೆ ಆಯ್ತಿರಿ, 40 ಮಕ್ಳು ಮಾಡ್ಕೊಳ್ತೀರಿ, ನಿಮ್ಮಿಂದಲೇ ಯುದ್ಧ ನಡೀತಾ ಇದೆ, ನಿಮಗೆ ಊಟ ಕೊಡೋದಿಲ್ಲ ಅಂತ ಹೇಳುವ ಮೂಲಕ ತನ್ನ ನಾಲಿಗೆಯನ್ನ ಹರಿಬಿಟ್ಟಿದ್ದಾನೆ. ಅಂಡ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಅಂಡ್ ಆತನ ಈ ಕೃತ್ಯವನ್ನ ಖಂಡಿಸಿ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಫರೀದ್ ಮಾತನಾಡಿದ್ದಾರೆ. ಸಂಪಿಗೆ ರಸ್ತೆಯಲ್ಲಿರ್ತಕ್ಕಂಥ ಗೊಮ್ಟಾದ್ರಿ ಹೋಟೆಲ್ ಸಿಬ್ಬಂದಿ ಮುಸ್ಲಿಂ ಮಹಿಳೆ ತಮ್ಮ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಮಂಗಳಾ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಲ್ಲಿ ಮಾರ್ಚ್ 20ನೇ ತಾರೀಕು ಬೆಳಿಗ್ಗೆ ಸುಮಾರು 9:30 ಗಂಟೆ ಸಮಯದಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಗೊಮ್ಟಾದ್ರಿ ಟಿಫನ್ ಸೆಂಟರ್ಗೆ ಹೋದಾಗ ತಿಂಡಿ ತೆಗೆದುಕೊಳ್ಳಲು ಟೋಕನ್ ತಗೊಳಕ್ ಹೋಗಿದ್ದಾರೆ. ಆಗ ಅಲ್ಲಿ ಕ್ಯಾಶಿಯಲ್ ಕೂತಿದ್ದವರು ಸಿಕ್ಕಾಪಟ್ಟೆ ಜನ ಅಲ್ವಾ, ದುಡ್ಡು ಎಣ್ಸಿ ಕೊಬ್ಬು ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಹಿಂಗ್ ಮಾತನಾಡಿರ್ತಾರೆ. ಆ ಟೈಮಲ್ಲಿ ಆ ಮಹಿಳೆಯನ್ನ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಾನು ಊಟ ಕೊಡೋದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೂಡಲೇ ಅವರ ವಿರುದ್ಧ ಕ್ರಮ ತಗೊಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ನನ್ನ ಪ್ರಕಾರ ಇಂತಹ ವಿಚಾರಗಳಲ್ಲಿ ಎಲ್ಲವೂ ಸ್ವಾಸ್ಥ್ಯವಾಗಿ ಚೆನ್ನಾಗಿ ಹೋಗ್ತಾ ಇರುತ್ರಿ. ಅನಾವಶ್ಯಕ ಯಾವನೋ ಒಬ್ಬ ತಲೆಕೆಟ್ಟನು ತನ್ನ ಹುಚ್ಚಾಟಕ್ಕೆ ಯಾರೋ ಒಬ್ರಿಗೆ ಈ ತರ ಹೇಳೋದು, ನಾಳೆ ಆ ಸಮುದಾಯ ಬಂದು ಇವ್ರ ವಿರುದ್ಧ ಹೋರಾಟ ಮಾಡೋದು, ಇವ್ರೇನೋ ಹೋರಾಟ ಮಾಡೋದ್ರು ಅಂತ ಇವ್ರ ವಿರುದ್ಧ ಮತ್ತೊಂದೇನೋ ಕಮೆಂಟ್ ಹಾಕೋದು. ಇಷ್ಟು ದಿವಸ ರಾಜಕಾರಣಿಗಳು ಮಾಡಿದ್ನೇ ನಾವು ತಡ್ಕೊಂಡಿದ್ ಸಾಕಾಯ್ತು. ಈಗ ಇವ್ರ ಹುಚ್ಚಾಟಗಳಿಗೆ ಮತ್ತೊಂದಿಷ್ಟು. ಅಲ್ಲ ಫ್ರೀಯಾಗಿ ಕೇಳಿದ್ರ ಯಾರಾದ್ರೂ ಬಂದು ಊಟನ? ದುಡ್ಡು ಕೊಡ್ತೀವಿ, ಊಟ ಕೊಡಪ್ಪ. ಯಾರಾದ್ರೇನು ಅವನ ಹೋಟ್ಲು ಅವನಿಷ್ಟ ಅಂತ ಕೆಲವರು. ಯಾರ ಹೋಟ್ಲು ಯಾರಿಷ್ಟ ಅಂತಲ್ಲ, ಸಾರ್ವಜನಿಕವಾಗಿ ಲೈಸೆನ್ಸ್ ತಗೊಂಡು ಹೋಟ್ಲು ನಡೆಸಬೇಕಾದ್ರೆ ನನ್ನಿಷ್ಟ, ನಾನು ನಿನಗೆ ಕೊಡ್ತೀನಿ, ನಿನಗೆ ಕೊಡಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕೆ ಅದ್ರದ್ದು ಆದ ರೂಲ್ಸ್ ಕಂಡೀಷನ್ಸ್ ಇರುತ್ತೆ, ನಾಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಈ ಪ್ರಕರಣದಲ್ಲಿ ಇಲ್ಲ ಯಾರಿಗೆ ಈ ತರ ಆತ ಮಾಡಿದ್ದಾನೋ ಅವ್ರ ಕಂಪ್ಲೇಂಟ್ ಕೊಡಿ, ಅಥವಾ ಪೊಲೀಸರೇ ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಿ. ನಾಳೆ ದಿವಸ ಈ ತರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರು ಯಾರೇ ಆದ್ರೂ ಇದೊಂದು ಪ್ರಕರಣ ಎಚ್ಚರಿಕೆ ಆಗಬೇಕು ಅವ್ರಿಗೆ. ಯಾವ್ದ್ರಿ ಇವೆಲ್ಲ? ಊಟ ಅನ್ನ ಹಾಕೋ ವಿಚಾರದಲ್ಲಿ, ಊಟ ಕೊಡೋ ವಿಚಾರದಲ್ಲಿ ನೀನ್ ಬುರ್ಕಾಕ ಬಂದಿದ್ದೀಯಾ, ನಿನ್ನಿಂದ ಯುದ್ಧ ನಡೀತಾ ಇದೆ ಅಂತ ಅಂದ್ರೆ ಮಗನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿರೋ ಅಮ್ಮ ಇರಾನ್ ಇಸ್ರೇಲರಿಗೆ ಫೋನ್ ಮಾಡ್ಬಿಟ್ಟು ಯುದ್ಧ ಮಾಡಿ ಅಂತ ಹೇಳಿದ್ದ. ಐ ಡೋಂಟ್ ನೋ. ಸಮಾಜದ ಸ್ವಾಸ್ಥ್ಯ ಏನಾದ್ರೂ ಹಾಳಾಗ್ತಾ ಇದ್ರೆ ಇಂತಹ ಕಿಡಿಗೇಡಿಗಳಿಂದಲೇ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಹೋಟೆಲ್ಗೆ ಬಹಳ ದಿವಸದಿಂದ ಒಳ್ಳೆ ಹೆಸರಿದೆ. ಈ ತರ ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಹೋಟ್ಲ್ ಹೆಸರು ಹಾಳು ಮಾಡ್ಕೊಂಬೇಡಿ. ನಾನು ಪರ್ಸನಲಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರೂ ಆತ ಆ ತರ ಮಾತನಾಡಿದ್ರೆ, ಬಟ್ ಆತ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಒಪ್ಕೊಂಡಿದ್ದಾರೆ, ನಾನು ಮಾತಾಡಿದ್ದೀನಿ ಅಂತಕ್ಕಂಥದ್ದೇನೋ ಒಪ್ಕೊಂಡ್ರೆ ನಾನು ವಿಡಿಯೋದಲ್ಲಿ ನೋಡಿದೆ. ಮಾತನಾಡಿದ್ರೆ ಕಠಿಣ ಕ್ರಮ ಆಗಬೇಕು.
ಆ ಕ್ರಮ ಹೆಂಗಿರ್ಬೇಕು ಅಂದ್ರೆ ನಾಳೆ ಯಾರ್ಯಾರೋ ಈ ತರ ಬಾಯಿಗೆ ಬಂದಂಗೆ ನಾಲ್ಗೆ ಹರಿಬಿಡಕ್ಕಿಂತ ಮುಂಚೆ ನಾಲ್ಕು ಯೋಚನೆ ಮಾಡಂಗಿರ್ಬೇಕು. ಎಸ್, ಪ್ರತಿಭಟನೆಗಳಲ್ಲಿ ಮುಸ್ಲಿಂ ಒಕ್ಕೂಟ ಹಾಸನ ಜಿಲ್ಲಾಧ್ಯಕ್ಷರಾದ ಯೂಸಫ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವತ್ತು ನಾವೆಲ್ಲರೂ ಸೇರಿರುವ ಉದ್ದೇಶ ಏನೆಂತ ಹೇಳಿದರೆ, 3 ದಿನ ಹಿಂದೆ ಏನು ಗೊಮ್ಮಟಾದ್ರಿ ಕ್ಯಾಂಟೀನ್ ಇದೆ KR ಫಾರಂ ಸಂಪಿಗೆ ರಸ್ತೆಯಲ್ಲಿ, ಆ ಮಾಲೀಕರು ಹೆಸರಂತೂ ಬಹಳ ಚೆನ್ನಾಗಿದೆ, ಗೊಮ್ಮಟಾದ್ರಿ ಅಂತ ಹೇಳಿಬಿಟ್ಟು ಏಷ್ಯಾದಲ್ಲಿ ಹೆಸರು. ಆ ಹೆಸರು ಇಟ್ಕೊಂಡು MM ಹಾಸ್ಪಿಟ್ಲಲ್ಲಿ ಮಹಿಳೆ, ಮುಸ್ಲಿಂ ಮಹಿಳೆ ಏನು ಮಗುವನ್ನು ಅಡ್ಮಿಟ್ ಮಾಡಿಕೊಂಡು ಬೆಳಿಗ್ಗೆ 9 ಸುಮಾರಿಗೆ ಒಂದು ಟಿಫನ್ ತರಕ್ಕೆ ಹೋದರೆ ಆ ಸಮಯದಲ್ಲಿ ಬಹಳ ನಿಂದನೀಯವಾಗಿ ಹೇಳೋಕ್ಕೆ ಬೇಸರ ಆಗುತ್ತೆ ನಮಗೆ. ಮತ್ತು ಮೈಯೆಲ್ಲ ಉರಿಯುತ್ತೆ ಹಾಗೆ. ಆ ರೀತಿಯಾಗಿ ಅವರು ಅಕ್ಷರ ಉಚ್ಚಾರ ಮಾಡಿದ್ದಾರೆ. ನೀವೆಲ್ಲ ನಿಮ್ಮ ಕಡೆಯಿಂದ ಪ್ರಪಂಚದಲ್ಲಿ ಯುದ್ಧ ಆಗ್ತಾ ಇರೋದು, ಮತ್ತು ನೀವು 20 ಮದುವೆ ಆಗ್ತೀರಾ, 40 ಮಕ್ಕಳು ಹುಟ್ಟಿಸ್ತೀರಾ, ನೀವು ಇಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ನೀವು ಅಂತ ಅಸಭ್ಯವಾಗಿ ಮಹಿಳೆ ಹತ್ರ ಅಸಭ್ಯವಾಗಿ ಮಾಡ್ಕೊಂಡಿದ್ದಾರೆ. ಅವರು ಹೇಳಿದ್ದಾರೆ, ತಿಂಡಿನೂ ಕೊಡಲ್ಲ, ಇಡ್ಲಿ ಕೊಡಿ ಅಂದರೆ ಅದು ಇಲ್ಲ ಅಂದರು, ಪಲಾವ್ ಕೊಡಿ ಅಂದರೆ ಅದು ಇಲ್ಲ ಅಂದರು. ಇದೇ ರೀತಿಯಾಗಿ ಬಹಳ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ. ಇವರ ವಿರುದ್ಧ ಬಹಳ ಶಿಸ್ತಾಗಿ ಕ್ರಮ ತಗೋಬೇಕು ಇವ್ರ ವಿರುದ್ಧ. ಹಾಗೆ ಏನು ಫುಡ್ ಡಿಪಾರ್ಟ್ಮೆಂಟ್ ಏನಿದೆ ಇವರಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಇವರಿಗೆ ಅಂತ. ಇದು ಈಗ ವಿಡಿಯೋ ಎಲ್ಲ ವೈರಲ್ ಆಗಿದೆ, ಜನ ಎಲ್ಲ ಆಕ್ರೋಶಗಿದ್ದಾರೆ. ಇದೆಲ್ಲ ನೋಡಿಕೊಂಡು ಸಿಂಪಲ್ಲಾಗಿ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಆಡಿಯೋ ಇದ್ದರೆ, ಒಂದು ಫೋಟೋ ಇದ್ದರೆ, ಒಂದು ವಿಡಿಯೋ ಇದ್ದರೆ ನಮ್ಮ ಆರಕ್ಷಕ ಡಿಪಾರ್ಟ್ಮೆಂಟ್ ಅವರು ಆಕ್ಷನ್ ತಗೋತಾರೆ, ಕೇಸ್ ಹಾಕ್ತಾರೆ. ಇಷ್ಟು ಒಂದು ದೊಡ್ಡ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಇವ್ರ ಮೇಲೆ ಏನು ಕ್ರಮ ತಗೊಂಡಿದೆ, ಇವರು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಹಾಗಾಗಿ ಇವತ್ತು ನಾವೆಲ್ಲ ಸೇರಿ DC ಅವರಿಗೆ ಒಂದು ಮೆಮೊರಂಡಮ್ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಸರಿಯಾಗಿ ಕ್ರಮ ತಗೊಂಡಿಲ್ಲ ಅಂತ ಹೇಳಿದರೆ ಬರುವ ಸಮಯದಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಹಾಸನದಲ್ಲಿ. ಹಾಸನ ಬಹಳ ಸೂಕ್ಷ್ಮವಾಗಿದೆ, ಬಹಳ ಚೆನ್ನಾಗಿದೆ, ಒಂದು ಅಣ್ತಂದಿರಾಗಿ ನಾವು ಬಾಳ್ತಾ ಇದ್ದೀವಿ. ಇಂಥವ್ರ ಕಡೆಯಿಂದ ಕೋಮು ಪ್ರಚೋದನೆಗೆ ದಾರಿ ಆಗತ್ತೆ. ಇದು ಮಾಡಿಕೊಡ್ಬಾರ್ದು ಅಂತ ನನ್ನ ಮನವಿ ತಮ್ಮಲ್ಲಿ. ಅವ್ರ ಹೆಸರು, ಅವರ ಮಾಲೀಕರು. ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯ ಸರ್ಕಾರ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಪೂರ್ಣ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ಶಂಕರ್ ರಾಜ್ ಅವರು ಮಾತನಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿಗೆ ಹೋರಾಟ ಮಾಡಿಕೊಂಡು ಬಂದಿದ್ದು, ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ನೀಡಿರುತ್ತದೆ. ಇದರ ಅನ್ವಯ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿ ವರದಿ ಪಡೆದಿರುತ್ತೆ. ಮಾದಿಗ ಎಡಗೈ ಸಂಬಂಧಿ ಜಾತಿಗಳಿಗೆ 6%, ಹೊಳೆಯ ಸಂಬಂಧಿ ಜಾತಿಗಳಿಗೆ 6% ಮತ್ತೆ ಸ್ಪರ್ಶ ಜಾತಿಗಳಿಗೆ 5% ತೀರ್ಮಾನಿಸಿದ್ದು, ಈಗ ಖಾಲಿ ಇರತಕ್ಕಂತ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡಲು ಹೊರಟಿದ್ದಾರೆ. ಈ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸಿಯೇ ನೇಮಕ ಮಾಡ್ಕೊಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ನೀವು ಒಳ ಮೀಸಲಾತಿ ಕೊಟ್ಟಿದೀವಿ ಅಂತ ಹೇಳ್ಕೊಂಡ ಮೇಲೆ ಅದು ಅನ್ವಯಿಸಲೇಬೇಕಲ್ವಾ, ಅದು ಕೂಡ ಇವ್ರ ವಾದ. ಅಂಡ್ ಈ ವೇಳೆ ಸಮುದಾಯದ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾವು ಕಳೆದ 30 ವರ್ಷದಿಂದ ಪರಿಶಿಷ್ಟ ಜಾತಿ ಇರತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ನಾವು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟದ ಪ್ರಕಾರ ಈಗಾಗಲೇ 2024 ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಏನಂತ ಅಂದರೆ ಒಳ ಮೀಸಲಾತಿ ಜಾರಿ ಮಾಡೋದು ಆಯಾ ರಾಜ್ಯಕ್ಕೆ ಆಯಾ ಸಂಬಂಧಪಟ್ಟಿದ್ದು ಅಂತ. ಆದರೆ ಇಲ್ಲಿವರೆಗೂ ಈಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂಥ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದರೂ ಕೂಡ ಅದರ ಮಧ್ಯದಲ್ಲಿ ಜನಸಂಖ್ಯೆ ಎಷ್ಟೆಷ್ಟಿದೆ, ಏನು ಕತೆ ಅಂತ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗನ ರಚನೆ ಮಾಡಿದ್ರು. ಆ ಆಯೋಗ ರಚನೆ ಮಾಡಿ 1 ವರ್ಷ ಆಯಿತು. ಆ ಆಯೋಗನೂ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಆ ವರದಿ ಪ್ರಕಾರನೂ ಇವರು ರಾಜ್ಯ ಸರ್ಕಾರದವರು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರನೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ, ಮತ್ತು ಇತರೆ ಜಾತಿಯವ್ರಿಗೂ ಇದು ಮಾಡಿಲ್ಲ. ಈಗ ಸಚಿವ ಸಂಪುಟದಲ್ಲಿ ಕೂತ್ಕೊಂಡು ಇವರು 6% ವಲಯ ಮತ್ತು ಉಪಜಾತಿ ಮತ್ತು 6% ಮಾದಿಗ ಮತ್ತು ಉಪಜಾತಿ, ಇನ್ನಿತರ ಬೋವಿ, ಕೊರ್ಮ, ಕೊರ್ಚ, ಲಂಬಾಣಿ, ಶಿಳ್ಳೆಕೆತ್ತೆ ಇವರಿಗೆ 5% ಮಾಡಿ ಅದ್ರ ಪ್ರಕಾರನೂ ಮಾಡಿ ಈಗ 56,000 ಜನ ನಿರುದ್ಯೋಗಿಗಳಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ತುಂಬೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ನಾವು ತೀರ್ಮಾನ ತಗೊಂಡಿದ್ದು ತಪ್ಪಂತ ನಾವು ಹೇಳ್ತಾ ಇಲ್ಲ. ನೀವು 56,000 ಉದ್ಯೋಗನ ನೀವು ತುಂಬೋದ್ರಲ್ಲಿ ಅದರಲ್ಲಿ ನೀವು ಒಳ ಮೀಸಲಾತಿ ಜಾರಿ ಮಾಡಿ, ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಮಾದಿಗ ಸಂಘಟನೆಗಳ ಹೋರಾಟ ಏನಪ್ಪ ಅಂತಂದರೆ ಅದರಲ್ಲಿ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿ ಕಳಿಸ್ಕೊಂಡು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಧರಣಿ ಮಾಡ್ತಾಯಿದ್ವಿ. ಇದರ ಅಂಗವಾಗಿ ಮತ್ತು ರಾಜ್ಯ ಸರ್ಕಾರ ಈಗ 27ನೇ ತಾರೀಕು ನಾವು ಬೆಂಗಳೂರು
ಫ್ರೀಡಮ್ ಪಾರ್ಕ್ನಲ್ಲಿ ಸೇರ್ತಾ ಇದ್ದೀವಿ. ನೀವು ವಿಶೇಷ ಸಚಿವ ಸಂಪುಟ ನೀವು 27ನೇ ತಾರೀಕು 27/3/2026 ನೀವು ಕರೆದಿದ್ದೀರಾ. ಅದರಲ್ಲಿ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದರೆ ಉಗ್ರ ಹೋರಾಟ ನಾವು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅನುಭವಿಸಬೇಕಾಗುತ್ತೆ ಅಂತ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಸನ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ವೇತನ ಭತ್ಯೆಯನ್ನ ಮತ್ತೆ ಪಿಂಚಣಿಯನ್ನ ಪರಿಷ್ಕರಿಸಲು 8ನೇ ವೇತನ ಆಯೋಗವನ್ನ ಜಾರಿಗೊಳಿಸಿರುವುದನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬೋರೇಗೌಡ ಅವರು ಮಾತನಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026 ಜನವರಿ 1ರಂದು ಆಗ್ತಾ ಇರತಕ್ಕಂತ 8ನೇ ವೇತನ ಆಯೋಗವನ್ನ ಜಾರಿಗೊಳಿಸುತ್ತೇವೆ ಎಂದಿದ್ದಾರೆ. ಆದ್ರೆ ಆ ಆಯೋಗದಲ್ಲಿ ಈ ಹಿಂದೆ ನಿವೃತ್ತಿಯಾಗಿರುವವರಿಗೆ ಪಿಂಚಣಿ ಪರಿಷ್ಕರಣೆ ಆಗೋದಿಲ್ಲ ಹಾಗೂ ವಾರ್ಷಿಕವಾಗಿ ನೀಡ್ತಾ ಇದ್ದ 2 ವೇತನ ಬಡ್ತಿಯನ್ನ ತಡೆ ಇಡ್ತೀವಿ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ. ಹಾಗಾಗಿ ಅದನ್ನ ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ವೇಳೆ ಅನಂತರಾವ್, ಪುಟ್ಟಶೆಟ್ಟಿ, ನಾರಾಯಣ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಾರ್ಲಿಮೆಂಟ್ನಲ್ಲಿ ನಮ್ಮ 2026 ಜನವರಿ 1ರಿಂದ ಏನು 8ನೇ ವೇತನ ಆಯೋಗ ಆಗ್ತಾಯಿದೆ. ಇದರಲ್ಲಿ ಹಳೆ ಅದಕ್ಕಿಂತ ಮೊದಲು ನಿವೃತ್ತಿಯಾಗಿರೋರಿಗೆ ಪೆನ್ಷನ್ ರಿವಿಷನ್ ಆಗಲ್ಲ ಹಾಗೂ ವಾರ್ಷಿಕವಾಗಿ 2 ವೇತನ ಬಡ್ತಿ ಕೊಡ್ತಾಯಿದ್ರು. ಅದು ಎರಡನ್ನೂ ತಡೆ ಹಿಡಿತೀರ ಅಂತ ಸುದ್ದಿ ಬಂದಿದೆ. ಅದನ್ನು ಕೇಂದ್ರ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಪಾರ್ಲಿಮೆಂಟ್ನಲ್ಲೇ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಅದನ್ನು ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಡಿಮ್ಯಾಂಡ್ ಅದನ್ನೇ ವೇತನ ಪರಿಷ್ಕರಣೆ ಇದೆಯಲ್ಲ ಅದನ್ನು ನಿವೃತ್ತಿ ನೌಕರಿಗೆ 2026ರಿಂದ ಪರಿಷ್ಕರಣೆ ಮಾಡಲ್ಲ ಹಾಗೂ ವಾರ್ಷಿಕವಾಗಿ 2 ವೇತನ ಬಡ್ತಿ ಕೊಡ್ತಿದ್ರು DAಗಳನ್ನ, ಅದನ್ನೂ ಕೊಡಲ್ಲ ಅಂದ್ಕೊಂಡು ತೀರ್ಮಾನ ತಗೊಂಡಿದ್ದಾರೆ ಅಂತ. ಜಾಗತಿಕ ಮಟ್ಟದಲ್ಲಿ ಉಂಟಾಗಿರ್ತಕ್ಕಂಥ ಯುದ್ಧದ ಭೀಕರ ಪರಿಣಾಮ ಈಗ ಹಾಸನ ಜಿಲ್ಲೆಯ ಚನ್ನರಾಪಟ್ಟಣ ಜನಸಾಮಾನ್ಯರ ಮೇಲೂ ಕೂಡ ಬೀರಿದೆ. ಚನ್ನರಾಪಟ್ಟಣದ ಪೆಟ್ರೋಲ್ ಮತ್ತೆ ಡೀಸೆಲ್ ನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ಗಳ ಅಭಾವ ಹೆಚ್ಚಾಗಿದೆಯಂತೆ. ಇದರಿಂದ ತೀವ್ರ ಕೊರತೆ ಎದುರಾಗಿ ಪಟ್ಟಣದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ದಾಸ್ತಾನು ಖಾಲಿಯಾಗಿತ್ತು. ಲಭ್ಯ ಇರುವ ಕೆಲವೇ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನ ಸವಾರರು ಕಿಲೋಮೀಟರ್ ಗಟ್ಟಲೆ ಉದ್ದದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೆಂಗಾರು ಆಗಬಿಡ್ಲಿ, ನಾಳಿಂದ ಪೆಟ್ರೋಲ್ ಸಿಗ್ದೋಗ್ಬಿಟ್ರೆ ಯಾಕೆ ಬೇಕು ಅಂತ ಇರಬರ ಬಾಟ್ಲುಗಳು ಎಲ್ಲ ಕ್ಯಾನ್ಗಳಿಗೆಲ್ಲ ಪೆಟ್ರೋಲ್ ತುಂಬಿಸ್ಕೊಳ್ಳ ಹೋಗೋ ಪ್ರಯತ್ನವನ್ನ ಮಾಡಿದ್ರಂತೆ. ವಾಹನಗಳಿಗೆ ಮಾತ್ರ ಇಂಧನ ನೀಡ್ತೀವಿ, ಬಾಟ್ಲು ಇವಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ಬಂಕ್ನ ಮಾಲೀಕರು ಕೂಡ ನಿರಾಕರಿಸಿದ್ರಂತೆ. ಇದಕ್ಕೆ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದಾರೆ. ದುಡ್ಡು ಕೊಡ್ತೀವ್ರಿ, ನೀವು ದುಡ್ಡು ಕೊಡ್ತೀವಲ್ವಾ, ನೀನ್ ಗಾಡಿಗೆ ಹಾಕ್ತೀಯೋ, ಬಾಟ್ಲಿಗೆ ಹಾಕ್ತೀಯೋ, ಕ್ಯಾನಿಗೆ ಹಾಕ್ತೀಯೋ, ಎಲ್ಲಕ್ಕೆ ನಿನಗೆ ದುಡ್ಡು ಇಸ್ಕೊಂಡು ನಾವು ಎಷ್ಟು ಲೀಟರ್ ಕೇಳ್ತೀವಿ ಅಷ್ಟು ಕೊಡು ಅಂತ ಅವರು ಕೂಡ ಕೇಳಿದ್ದಾರೆ. ಎಲ್ರಿಗೂ ಸಿಗಬೇಕು, ಹಂಗಾಗಿ ಹಿಂಗ್ ಮಾಡ್ತಾ ಇದೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಒಟ್ನಲ್ಲಿ ಯಾರೋ ಎಲ್ಲೋ ಮಾಡಿಕೊಳ್ಳುತ್ತಿರುವ ಯುದ್ಧ ಈಗ ನಮ್ಮರ ನಡುವೆ ಯುದ್ಧ ಮಾಡಿಕೊಳ್ಳೋ ಸ್ಥಿತಿಗೆ ಬಂದು ಕೂತಿದೆ. ಆಯ್ತು, ತಮ್ಮ ಜಮೀನುಗಳನ್ನ ಉಳಿಸಿಕೊಳ್ಳುವ ಸಲುವಾಗಿ ಚಿಕ್ಕ ಬಸ್ತೇನಹಳ್ಳಿ ರೈತರು KIDB ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕ ಬಸ್ತೇನಹಳ್ಳಿಯ ರೈತ ಶಿವಣ್ಣ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. 1992ರಲ್ಲಿ ಅತ್ಯಂತ ಕಡಿಮೆ ಪರಿಹಾರ ನೀಡಿ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆದಿತ್ತು. ಆದ್ರೆ ಅಂದಿನಿಂದ ಇವತ್ತರೆಗೂ ಕೂಡ ನಮ್ಮ ಕುಟುಂಬಗಳೇ ಈ ಭೂಮಿಯನ್ನ ವ್ಯವಸಾಯ ಮಾಡ್ತಾ ಬಂದಿದ್ದೀವಿ. ಅಂಡ್ ಈ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ದು 2 ಬಾರಿ ಇವ್ರ ಪರವಾಗಿ ತೀರ್ಪು ಬಂದಿದೆ. ಆದ್ರೆ ನ್ಯಾಯಾಲಯ ಜಮೀನು ಉಳಿಸಿಕೊಳ್ಳುವಂತೆ ಆದೇಶ ನೀಡಿದ್ರು ಕೂಡ KIDB ಅಧಿಕಾರಿಗಳು ಮಾತ್ರ ಈ ಭೂಮಿಯನ್ನ ಬಿಟ್ಟುಕೊಡಲು ತಯಾರಿಲ್ಲ. ಈ ಹಿಂದೆ ಇಲ್ಲಿ ಡೈರಿ ನಿರ್ಮಾಣಕ್ಕೆ ಪ್ರಯತ್ನಗಳು ನಡೆದವ, ಆಗ ನ್ಯಾಯಾಲಯದ ತಡೆಯಾಜ್ಞೆ ನೀಡಿತು. ಕೃಷಿ ಭೂಮಿಯನ್ನ ಬಿಟ್ರೆ ನಿಮ್ಗೆ ಬೇರೆ ಜೀವನೋಪಾಯ ಇಲ್ಲ ನಮ್ಗೆಲ್ಲ, ಹಂಗಾಗಿ ನಮಗೆ ಈ ಜಾಗವನ್ನ ನಿರ್ದಿಷ್ಟ ಜಾಗವನ್ನ ಬಿಟ್ಟುಕೊಟ್ಟು ಮಿಕ್ಕ ಕಡೆ ಕೈಗಾರಿಕೆ ಮಾಡ್ಕೊಳ್ಳಿ, ನಮ್ಗೇನ್ ಬೇಜಾರಿಲ್ಲ. ಆದ್ರೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ರು ಕೂಡ ಅದನ್ನ ಗಾಳಿಗೆ ತೂರಿ ಅಧಿಕಾರಿಗಳಿಂದ ಏಕಾಏಕಿ ಬಂದು ಜಮೀನ ಅಳತೆ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಕೆಂಗಣಿಗೆ ಗುರಿಯಾಗಿದೆ. ಕೋರ್ಟ್ ಆದೇಶವನ್ನ ಪಾಲಿಸ್ತಲೇ ಇದ್ರೆ ನಮಗೆ ನ್ಯಾಯ ಹೆಂಗೆ ಸಿಗುತ್ತೆ ಅಂತ ಅಧಿಕಾರಿಗಳ ಧೋರಣೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಮೀನನ್ನು 1991-92ರಲ್ಲಿ ಅಲ್ಪ ಮೊತ್ತ ಕೊಟ್ಟು ಅಕ್ವರಿ ಸ್ವಾಧೀನಪಡಿಸಿಕೊಂಡಿದ್ರು. ಆದರೂ ಆಗಿಂದ ಈ ಲಾಗತ್ತಿಗೂ ನಾವು ಬೆಳೆ ಬೆಳೀತಾ ಇದ್ವಿ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಕೇಸು ಇದೆ.
ಅದು ನಮಗೆ ಎರಡು ಸಲ ಪರವಾಗಿ ನಮಗೆ ಅನುಕೂಲ ಮಾಡಿಕೊಟ್ರು. 6 ತಿಂಗಳೊಳಗೆ ನಿಮ್ಮ ಜಮೀನು ಬಿಡಿಸ್ಕೊಳ್ಳಿ ಅಂತ ಆದೇಶ ಆಗಿತ್ತು. ಆದರೆ KBD ಅವರು ಬಿಟ್ಕೊಡಲ್ಲ. ಮತ್ತೆ 3 ತಿಂಗಳೊಳಗೆ ಜಮೀನನ್ನ ಬಿಡಿಸ್ಕೊಳ್ಳಿ ಅಂತ ಆದೇಶ ಮಾಡಿದರು, ಮತ್ತು ಬಿಟ್ಕೊಡಲ್ಲ. ಮತ್ತು ಡೈರಿ ಕಟ್ಟಕ್ಕಿಲ್ಲಿ ಬಂದರು, ಸ್ಟೇ ಆರ್ಡರ್ ತಂದು ಡೈರಿ ಹೋಯ್ತು. ಈಗ ನಾವು ಇಲ್ಲಿವರೆಗೂ ಬೆಳೆ ಬೆಳೀತಾ ಇದ್ವಿ. ನಮಗೆ ಈ ಜಮೀನು ಬಿಟ್ಟರೆ ಎಲ್ಲೂ ಸೈಟು ಮಾಡ್ಕೊಳ್ಳೋಕ್ಕೆ ನಮ್ಮ ಊರಿಗೆ ನಮ್ಮ ರೈತರಿಗೆ ಜಮೀನಿಲ್ಲ. ನಮಗೆ ಏನು ಇಲ್ಲಿವರೆಗೆ ಕೇಸ್ ನಡೆಸಿದ್ವಿ, ಇಲ್ಲಿವರೆಗೆ ಬೆಳೆ ಬೆಳೀತಾ ಇದ್ವಿ. ನಮಗೆ ಒಂದು 10 ಎಕರೆ ಜಮೀನು ಒಂದು ಸೈಡು ನಮ್ಮ ಊರಿಗೆ ಗ್ರಾಮಸ್ಥರಿಗೆ ಜಮೀನು ಕಳ್ಕೊಂಡವ್ರಿಗೆ ಕೊಟ್ಬಿಟ್ಟು ಅವ್ರ ಕೈಗಾರಿಕೆ ಅಭಿವೃದ್ಧಿ ಮಾಡ್ಕೊಳ್ಳಿ, ರೋಡು ಫ್ಯಾಕ್ಟ್ರಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೆ ಏನು ಇಲ್ಲದೆ ಇಲ್ಲ. ಇಲ್ಲಿವರೆಗೂ ಕೋರ್ಟ್ ಆದೇಶ ಮಾಡಿದರು, ಇವರು ಏನೂ ಗಮನ ತಗೊಂಡಿಲ್ಲ, ಏನು ಪರಿಹಾರನೂ ಕೊಡ್ತಾಯಿಲ್ಲ, ಜಮೀನು ಕೊಡ್ತಾಯಿಲ್ಲ. ಆದ್ದರಿಂದ ನಮ್ಮದು ಕೋರಿಕೆ ಇಷ್ಟೇ, ನಮಗೆ ಏನು ಕೊಡಬೇಕೋ ಕೊಟ್ಬಿಟ್ಟು ಇವ್ರು ಮಾಡ್ಕೊಳ್ಳಿ. ಹಾಂ, ಇವತ್ತು ಬಂದು ಏಕಾಏಕಿ ಇಲ್ಲಿ ರೋಡ್ ಅಭಿವೃದ್ಧಿ ಮಾಡಿ ಮತ್ತು ಕೈಗಾರಿಕೆಗಳಿಗೆ ಜಮೀನನ್ನ ಅಳತೆ ಮಾಡಿ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ನಮಗೆ ನಮ್ಮನ್ನು ಪರಿಹರಿಸಿ ಪರಿಹಾರ ಏನು ಕೊಡಬೇಕೋ ಅದನ್ನೆಲ್ಲ ರೈತರ ಕಷ್ಟವನ್ನು ಇದು ಮಾಡಿಬಿಟ್ಟು ಮುಂದಕ್ಕೆ ಮಾಡ್ಕೊಳ್ಳಿ ಇವರು. ಮಂಗಳವಾರ ಲೋಕಸಭೆಯಲ್ಲಿ ಅಂಗೀಕಾರವಾದ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣೆ ಮಸೂದೆಯ ವಿರುದ್ಧ ಟ್ರಾನ್ಸ್ಜೆಂಡರ್ ಸಮುದಾಯ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ NR ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂಥ ನಿಶಾ ಗುರೂರು ಅಂತಕ್ಕಂಥವರು ಮಸೂದೆಯು ಸಮುದಾಯದ ಮೂಲಭೂತ ಹಕ್ಕುಗಳನ್ನ ಕಸಿಯುತ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಪ್ರತಿ ವರ್ಷ ಕರ್ನಾಟಕ ಸ್ವಾಭಿಮಾನ ನಡಿಗೆಯನ್ನ ಆಯೋಜಿಸ್ತಾ ಇದ್ವಿ. ನಾವು ಈ ಬೆಳವಣಿಗೆಯಿಂದ ತೀವ್ರ ದಿಗ್ಭ್ರಮೆಗೊಂಡಿದ್ದೀವಿ. ಲೋಕಸಭೆಯಲ್ಲಿ ಬಿಜೆಪಿ ಸಂಸದರು ಮಸೂದೆಯನ್ನ ಬೆಂಬಲಿಸಿದ್ದಾರೆ, ಕಾಂಗ್ರೆಸ್ ಸಂಸದರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಈ ಮಸೂದೆ ರಾಜ್ಯಸಭೆಯಲ್ಲಿ ಮಂಡನೆಯಾಗುವ ಹಂತದಲ್ಲಿದ್ದು, ಇದನ್ನ ತಡೆಯಲು ಸಮುದಾಯದವರಿಗೆ ಈಗ ಬೀದಿಗಿಳಿದು ಹೋರಾಟ ಮಾಡೋದು ಒಂದೇ ಹಾದಿ, ಬೇರೆ ಜಾರಿ ಸಿಗ್ತಾ ಇಲ್ಲ. ಒಂದು ವೇಳೆ ಈ ಮಸೂದೆ ಕಾನೂನಿಗೆ ಏನಾದ್ರು ಜಾರಿಗೆ ಬಂದುಬಿಟ್ರೆ ಅದು ಸಮುದಾಯದ ಬದುಕನ್ನ ಬೀದಿಗೆ ತಂದು ಬಿಡುತ್ತೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ದಿನ ಏನು ಲೋಕಸಭೆಯಲ್ಲಿ ಟ್ರಾನ್ಸ್ಜೆಂಡರ್ ಬಿಲ್ 2026 ಪಾಸ್ ಆಗಿದೆ, ಅದರ ವಿರುದ್ಧ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಕರ್ನಾಟಕ ಸ್ವಾಭಿಮಾನ ನಿಡಿಗೆ ಅಂತ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಾವು ಕರ್ನಾಟಕ ಸ್ವಾಭಿಮಾನ ನಿಡಿಗೆಯನ್ನು ಇವತ್ತು ಹಮ್ಮಿಕೊಂಡ್ವಿ. ಆದರೆ ನಿನ್ನೆ ಸಾಯಂಕಾಲ ನಡೆದಂಥ ಒಂದು ಬೆಳವಣಿಗೆ ಏನಿದೆ ಲೋಕಸಭೆಯಲ್ಲಿ, ಅದು ಎಲ್ಲರನ್ನ ದಿಗ್ಭ್ರಾಂತಗೊಳಿಸಿದೆ. ಅದು ನಮ್ಮ ನಾಲ್ಸಾ ಜಡ್ಜ್ಮೆಂಟ್ 2014 ಏನಿತ್ತು, ನಮ್ಮ ಸೆಲ್ಫ್ ಐಡೆಂಟಿಫಿಕೇಷನ್ ಒಂದು ಅರ್ಹತೆ ನಮಗೇನಿತ್ತು ಅದನ್ನು ಕಿತ್ಕೊಂಡಿದೆ. ನಿನ್ನೆ ಪಾಸ್ ಮಾಡಿರ್ತಕ್ಕಂಥ ಬಿಲ್ಲು, ಅದನ್ನು BJP MPಗಳೆಲ್ಲರೂ ಅದನ್ನು ಪರ ಮಾತಾಡಿದ್ದಾರೆ. ಕೆಲವರು ಕಾಂಗ್ರೆಸ್ ಸಂಸದರು ಅದನ್ನು ವಿರೋಧ ಕೂಡ ಮಾಡಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಲೋಕಸಭೆ ಅದನ್ನು ಪಾಸ್ ಮಾಡಿದೆ. ಈಗ ರಾಜ್ಯಸಭೆಯಲ್ಲಿ ಇವತ್ತು ಟೇಬಲ್ ಮಾಡೋ ಚಾನ್ಸಸ್ ಇದೆ. ನಾವಿದನ್ನು ಅಂದರೆ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೈಟ್ಸ್ ಬಿಲ್ 2016 ನಾವು ವಿರೋಧಿಸ್ತಾ ಇದ್ದೀವಿ. ಇದೇನಾದರೂ ಆ್ಯಕ್ಟ್ ಆಗಿ ಕನ್ವರ್ಟ್ ಆದರೆ, ಕಾನೂನಾಗಿ ಪರಿವರ್ತನೆ ಆದರೆ ನಮ್ಮೆಲ್ಲರ ಜೀವನ ಲಿಟ್ರಲಿ ಬೀದಿಗೆ ಬಂದಿಲ್ಲತ್ತೆ. ಸೆಲ್ಫ್ ಐಡೆಂಟಿಫಿಕೇಷನ್ಗೆ ಅರ್ಹತೆಯೇ ಇರೋದಿಲ್ಲ. ಡಾಕ್ಟರ್ ಬಂದು ನಮ್ಮ ಜೆಂಡರ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಷ್ಟು ಜನ ಗಂಡಸರು ಡಾಕ್ಟರ್ ಹತ್ರ ಹೋಗಿಬಿಟ್ಟು ಪ್ಯಾಂಟ್ ಬಿಚ್ಚಿಬಿಟ್ಟು ನಾನು ಗಂಡು ಅಂತ ಪ್ರೂವ್ ಮಾಡಿದ್ದಾರೆ. ಹೆಂಗಸರು ಯಾರಾದ್ರೂ ಅವರ ಯೋನಿಯನ್ನು, ಅವರ ಸ್ಥಾನವನ್ನು ತೋರಿಸಿ ನಾನು ಹೆಣ್ಣು ಅಂತ DC ಮುಂದೆ ಅಪ್ರೂವ್ ಮಾಡಿದ್ದಾರೆ. ಆದರೆ ನಮಗೆ ಮಾತ್ರ ಯಾಕೆ ಈ ಕಾನೂನು? 2014ರಲ್ಲಿ ನಾಲ್ಸಾ ಜಡ್ಜ್ಮೆಂಟ್ ಕ್ಲಿಯರ್ ಆಗಿ ಹೇಳಿದೆ, ಸೆಲ್ಫ್ ಐಡೆಂಟಿಫಿಕೇಷನ್ ಎನಫ್ ಅಂತ. ನಮ್ಮ ಲಿಂಗತ್ವ ನಮ್ಮ ಹಕ್ಕು, ಅದನ್ನು ಗುರುತಿಸ್ಕೊಳ್ಳುವಂಥ ಹಕ್ಕು 2014ರಲ್ಲೇ ನಮಗೆ ನಾಲ್ಸಾ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೆ ಅದನ್ನು ನಿನ್ನೆ ಏನು ಬಿಲ್ ಪಾಸ್ ಆಗಿದೆ ಅದು ನಮ್ಮ ಹಕ್ಕನ್ನು ಕಿತ್ಕೊಳ್ತಾ ಇದೆ. ಇದು ನಮ್ಮ ಮೂಲಭೂತ ಹಕ್ಕನ್ನು ಕಿತ್ಕೊಳ್ತಾ ಇದೆ. ಇದನ್ನು ನಾವು ವಿರೋಧಿಸ್ತೀವಿ. ಇವತ್ತು ಇದು ಸಾಂಕೇತಿಕವಾಗಿ ಹಾಸನದಲ್ಲಿ ನಡೀತಿದೆ, ಇಡೀ ದೇಶಾದ್ಯಂತ ನಡೆಯುತ್ತೆ. ಈ ಬಿಲ್ನ ಕಾನೂನಾಗಿ ಬದಲಾಗೋದಕ್ಕೆ ನಾವು ಬಿಡೋದೇ ಇಲ್ಲ. ಥ್ಯಾಂಕ್ ಯು, ನಮಸ್ಕಾರ. ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಐದಹಳ್ಳಿ ಕಾವಲು ಸರ್ಕಾರಿ ಭೂಮಿ ಸರ್ವೆ ನಂಬರ್ 1ರಲ್ಲಿರ್ತಕ್ಕಂಥ 2555 ಎಕರೆ ಭೂಮಿಯಲ್ಲಿ ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಇರ್ತಕ್ಕಂಥ ರೈತರನ್ನ ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಸಂಬಂಧಪಟ್ಟವರು ರೈತರಿಗೆ ಭೂಮಿ ಉಳಿಸ್ಕೊಡ್ಬೇಕು, ಇಲ್ಲದೋದ್ರೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ನಿರಂತರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಹೇಳಿ ಕನಕಂಚೇನಹಳ್ಳಿ ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಬೇಲೂರು ತಾಲೂಕು ಕಚೇರಿ, ಕಂದಾಯ ಇಲಾಖೆ ರಾಜಸ್ವ ನಿರೀಕ್ಷಕ ಉದಿತ್ ರಬ್ಬರಿಗೆ ಮನವಿಯನ್ನು ಸಲ್ಲಿಸಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾತನಾಡಿರ್ತಕ್ಕಂಥ ಅವರು ರಾಷ್ಟ್ರೀಯ ರೈತ ಸಂಘದ ಸಂಚಾಲಕ ಕನಕಂಚೇನಹಳ್ಳಿ ಪ್ರಸನ್ನ ಕುಮಾರ್ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಹಳ್ಳಿ ಕಾವಲು 1 ಸರ್ವೆ ನಂಬರ್ 1ರಲ್ಲಿ 2555 ಎಕರೆ ಭೂಮಿಯನ್ನ ಈಗಾಗಲೇ 780ಕ್ಕೂ ಅಧಿಕ ಬಡ ರೈತರು ಸಾಗುವಳಿ ನಡೆಸಿಕೊಂಡು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ರೈತರ ಮೇಲೆ ಗದಾ ಪ್ರಹಾರ ನಡೆಸಿ ಇದೀಗ ಅರಣ್ಯ ಇಲಾಖೆ ಈ ಭೂಮಿಯನ್ನು ನಮ್ದು ಅಂತ ಹೇಳ್ಕೊಂಡು ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಹುನ್ನಾರ ನಡೆಸ್ತಾ ಇರ್ತಕ್ಕಂಥದ್ದು ಶೋಚನೀಯ. ಈಗಾಗಲೇ ಐದಹಳ್ಳಿ ಕಾವಲು ಸರ್ವೆ ನಂಬರ್ 1ರ 2555 ಎಕರೆ ಸರ್ಕಾರಿ ಭೂಮಿ ಅಂತ ಪಾಣಿಯಲ್ಲಿ ಬರ್ತಾ ಇದೆ. ಆದ್ರೆ ಅರಣ್ಯ ಇಲಾಖೆ
ತಮ್ಮದಲ್ಲದ ಭೂಮಿಗೆ ಏಕೆ ಆಸೆ ಪಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅಂಡ್ ಕೃಷಿ ಭೂಮಿ ಅರಣ್ಯ ಇಲಾಖೆ ಏಕಾಏಕಿ ನಮ್ಮ ಭೂಮಿ ಅಂತ ಬಡ ಕೃಷಿಕರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಮಾಡ್ತಾ ಇರ್ತಕ್ಕಂಥ ಕಾರಣ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಮನವಿ ಮಾಡಬೇಕಾಗತ್ತೆ. ಇದೇ ಜಾಗದಲ್ಲಿ ಕುತ್ಕೊಂಡು ನಿರಂತರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ನಿಂಗಪ್ಪ, ಅಯ್ಯಬ್ಬ ಸಾಬ್, ವಿಜಾಜ್ ಪಾಷಾ, ಮಹಮ್ಮದ್ ದಸ್ತಗಿರಿ, ಭೋಜರಾಜ್, ಹನುಮಂತ ಮುಂತಾದವರು ಭಾಗವಹಿಸಿದರು. ಅವರು ಹೇಳಿದ್ದೇನು ಆಯ್ತು ನಾವು ಕಳಿಸಲ್ಲ ಅಂತ ಹೇಳಿದ್ರು. ಅವಾಗ ಅವರು JCBನ ನಾವು ಸ್ಥಳದಿಂದ ತೆರವು ಮಾಡಿದಾಗ ಮತ್ತೆ ಗೊತ್ತಿಲ್ಲದಂಗೆ ಗುಪ್ತವಾಗಿ ಎರಡು ಗೊತ್ತಿಲ್ಲದ ವಿಚಾರವಾಗಿ JCBಯನ್ನು ತಗೊಂಡೋಗಿದ್ದಾರೆ. ಓಡಿಸಿ ಬಂದಂತ JCBನ ರಾತ್ರಿಯಲ್ಲಿ ಮತ್ತೆ ಹೋಗಿ ಅಲ್ಲಿ ಇದನ್ನ ಹೊಡಿತಾ ಇದ್ದಾರೆ. ಹೊಡಿದೆಯರಿಂದ ಗೊತ್ತಾದ ಸಂದರ್ಭದಲ್ಲಿ ನಾವು ಮತ್ತೆ 112ಕ್ಕೆ ಕರೆ ಮಾಡಿ ಹೇಳ್ದು, ಸಂಬಂಧಪಟ್ಟ ಇಲಾಖೆಗೆಲ್ಲ ಹೇಳ್ದು, ಮತ್ತೆ ತಹಸೀಲ್ದಾರ್ ಅವ್ರಿಗೆ ಹೇಳ್ದು. ತಹಸೀಲ್ದಾರ್ ಹೇಳಿದ್ರು, ಪಾಪ ಜಂಟಿ ಸರ್ವೆ ಮಾಡಕ್ಕೆ ಸರ್ಕಾರ ನಿಮಗೆ ಒಪ್ಕೊಂಡಿದೆ ಸರ್, ನಾವು ಮಾಡಿಸ್ತೀವಿ, ಅರಣ್ಯ ಇಲಾಖೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಸಂತೋಷವಾದ ಸುದ್ದಿ. ತಹಸೀಲ್ದಾರ್ ಅವರು ಇಲ್ಲಿ ಏನು ಬೇಲೂರಿನ ದೇವಸ್ಥಾನದಲ್ಲಿ ತುಂಬಾ ದೊಡ್ಡ ಮಟ್ಟದ ಜಾತ್ರೆ ನಡೆದಿದೆ, ಆ ಬಂದೋಬಸ್ತು ಮತ್ತೆ ಅದಕ್ಕೆ ಆದಂತ ಏನು ವ್ಯವಸ್ಥೆ ನಾವು ಮಾಡ್ಕೊಂತಿದೀವಿ ಅಂತ ಹೇಳಿ ತಹಸೀಲ್ದಾರ್ ಹೇಳಿದ್ರು. ಈಗ ಅರಣ್ಯ ಅಧಿಕಾರಿಗಳು ಬೆಳಿಗ್ಗೆ ತಿರ್ಗಾ ಮಾಡೋ ದಿವಸ ಅಲ್ಲಿ ಪುಂಡಾಟದ ಒಂದು 20 ಜನ ಹುಡುಗರನ್ನ ಬಿಟ್ಬಿಟ್ಟು ನಮಗೆ ಮತ್ತೆ ನಮ್ಮ ಹೋರಾಟಗಾರರಿಗೆ ಕೊಲೆ ಮಾಡಿಸುವಂತ ಒಂದು ತಂತ್ರವನ್ನ ಅರಣ್ಯ ಇಲಾಖೆ ಮಾಡಿದ್ರು. ಏನಂತ, ಇದು ನಮ್ದು ಭೂಮಿ, ನಮ್ಮೂರ್ದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಸ್ಲಿಂ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ, ಗೊಮ್ಟಾದ್ರಿ ಹೋಟೆಲ್ ವಿರುದ್ಧ ಪ್ರತಿಭಟನೆ, ಸೂಕ್ತ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಒಳ ಮೀಸಲಾತಿ ಜಾರಿಗೊಳಿಸಲು ಆಗ್ರಹ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ, ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮನವಿ. ಕೇಂದ್ರದ 8ನೇ ವೇತನ ಆಯೋಗ ಜಾರಿ, ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ವಿರೋಧ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಎಫೆಕ್ಟ್, ಚನ್ನರಾಯಪಟ್ಟಣದಲ್ಲಿ ಇಂಧನ ಅಭಾವ, ಪೆಟ್ರೋಲ್ ಬಂಕ್ಗಳ ಮುಂದೆ ಸಾರ್ವಜನಿಕರ ಪರದಾಟ. ಕೋರ್ಟ್ ಆದೇಶವಿದ್ರೂ ಜಮೀನು ವಶಕ್ಕೆ ಯತ್ನ, ರೈತರ ಆಕ್ರೋಶ, ಸೂಕ್ತ ನ್ಯಾಯಕ್ಕಾಗಿ ಅಳಲು. ಟ್ರಾನ್ಸ್ಜೆಂಡರ್ ಮಸೂದೆಯ ವಿರುದ್ಧ ತೀವ್ರ ಆಕ್ರೋಶ, ಬೀದಿಗಿಳಿದು ಪ್ರತಿಭಟಿಸುತ್ತಿರುವ ಸಮುದಾಯ, ಮಸೂದೆ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ. ಅರಣ್ಯ ಇಲಾಖೆ ವಿರುದ್ಧ ರಾಜ್ಯಪಾಲರಿಗೆ ದೂರು, ಐದಳ್ಳಿ ಕಾವಲು ರೈತರ ಆಕ್ರೋಶ, ರಾಷ್ಟ್ರೀಯ ರೈತ ಸಂಘದಿಂದ ಪ್ರತಿಭಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ. ಸದ್ಯದ ಕಡೆ ನಮಸ್ಕಾರ.